ಬೆಂಗಳೂರಿನ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಯೋರ್ವನನ್ನ ಕೊಲೆಗೈಯಲಾಗಿದೆ. ಅದು ಕೂಡ ಸಹಪಾಠಿಗಳಿಂದಲೇ ವಿದ್ಯಾರ್ಥಿಯ ಹತ್ಯೆಯಾಗಿದೆ. ಅದು 10ನೇ ತರಗತಿ ವಿದ್ಯಾರ್ಥಿ ಹತ್ಯೆಗೀಡಾಗಿರುವಂಥದ್ದು ಅಂತ ಹೇಳಿ ತಿಳಿದು ಬಂದಿದೆ. 10ನೇ ತರಗತಿ ವಿದ್ಯಾರ್ಥಿ ಹರ್ಷ ಎನ್ನುವಂತಹ ಹುಡುಗನನ್ನ ಹತ್ಯೆ ಮಾಡಲಾಗಿದೆ. ಶಾಲಾ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಚಾಕುವಿನಿಂದ ಇರಿದು ಈ ರೀತಿಯಾದಂತಹ ಕೃತ್ಯವೆಸಗಲಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ವಿದ್ಯಾರ್ಥಿಗಳ 2 ಗುಂಪಿನ ಮಧ್ಯೆ ಘರ್ಷಣೆ ನಡೆದಿತ್ತು. ಈ ವೇಳೆ ಹರ್ಷನಿಗೆ ಚಾಕುವಿನಿಂದ ಇರಿದಿದ್ದಾರೆ ಸಹಪಾಠಿಗಳು ಅಂತೇಳಿ ತಿಳಿದು ಬಂದಿದೆ. ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ರೀತಿಯಾದಂತಹ ಒಂದು ಪ್ರಕರಣ ನಡೆದಿದೆ. ಪಾಠ ಕಲಿಯೋ ಶಾಲೆಯ ಕೊಠಡಿಯಲ್ಲೇ ಹತ್ಯೆಯಾಗಿದೆ. ಅದು ಕೂಡ 10ನೇ ತರಗತಿ ವಿದ್ಯಾರ್ಥಿಗಳು ಹೊಡೆದಾಡಿಕೊಂಡಿದ್ದಾರೆ. ಒಂದು ಗುಂಪಿನ ವಿದ್ಯಾರ್ಥಿಗಳು ಮತ್ತೊಂದು ಗುಂಪಿನ ಮೇಲೆ ಹಲ್ಲೆ ನಡೆಸುವಂತಹ ಸಂದರ್ಭದಲ್ಲಿ ಚಾಕುವಿನಿಂದ ಇರಿದಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಆ ಹುಡುಗ 10ನೇ ತರಗತಿಯ ಸ್ಟೂಡೆಂಟ್ ಹರ್ಷ ಅನ್ನುವಂತಹ ವ್ಯಕ್ತಿ ಹತ್ಯೆಯಾಗಿದ್ದಾನೆ ಅನ್ನುವಂತಹ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಹಾಗೆ ಶಾಲಾ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಈ ರೀತಿಯಾದಂತಹ ಗಲಾಟೆ ನಡೆದಿರೋದು ಅಂತ ಹೇಳಿ ತಿಳಿದು ಬಂದಿದೆ. ನಿಜಕ್ಕೂ ಕೂಡ ಒಂದು ರೀತಿ ಭಯ ಹುಟ್ಟಿಸುವಂತಹ ವಿಚಾರ. 10ನೇ ತರಗತಿಯ ಹುಡುಗರೆ ಈ ಮಟ್ಟಕ್ಕೆ ಇಳಿದು ಗಲಾಟೆ ಮಾಡಿ, ಅದು ಕೂಡ ಶಾಲಾ ಕೊಠಡಿಯಲ್ಲಿ ಗಲಾಟೆ ಮಾಡಿಕೊಂಡು ಹತ್ಯೆ ಮಾಡಿದ್ದಾರೆ ಅಂತ ಅಂದ್ರೆ ಎಲ್ಲಿಗೆ ಹೋಯ್ತು ಅನ್ನುವಂಥ ವಿಚಾರ ಅಥವಾ ಆ ರೀತಿಯಾದಂತಹ ಒಂದು ಭಯ ಸಹಜವಾಗಿ ಕಾಡುತ್ತೆ. ಹಾಗೆ ಮೃತಪಟ್ಟಿರುವಂತಹ ಹುಡುಗ 10ನೇ ತರಗತಿ ಸ್ಟೂಡೆಂಟ್ ಅಂತ ಹೇಳಿ ತಿಳಿದು ಬಂದಿದೆ. ಅದು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಆಗಿರುವಂಥದ್ದು, ಸರ್ಕಾರಿ ಶಾಲೆಯಲ್ಲಿ ಆಗಿರುವಂತಹ ಒಂದು ಹತ್ಯೆ. ಇದು ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಬಹಳ ಹೊತ್ತು ಗಲಾಟೆ ಆಗಿದೆ ಅಂತ ಹೇಳಿ ತಿಳಿದು ಬಂದಿದೆ. 2 ಗುಂಪಿನ ನಡುವೆ. ಅದು ಎಲ್ಲ ಕೂಡ 2 ಗುಂಪಲ್ಲಿದ್ದಂಥವರು ಬಹುತೇಕ ಸ್ಟೂಡೆಂಟ್ಸೇ, ಗೌರ್ಮೆಂಟ್ ಸ್ಕೂಲ್ನ ಹುಡುಗರು, ಸರ್ಕಾರಿ ಶಾಲೆಯ ಹುಡುಗರು, SSLC ಹುಡುಗರೇ ಬಹುತೇಕ ಇವತ್ತು ಗಲಾಟೆ ಮಾಡ್ಕೊಂಡಿದ್ದಾರೆ. ಇವತ್ತು ಶಾಲಾ ವಾರ್ಷಿಕೋತ್ಸವ ಇತ್ತು. ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಯಾವುದೋ ಒಂದು ಕ್ಷುಲ್ಲಕ ವಿಚಾರವನ್ನು ಇಟ್ಕೊಂಡು ಗಲಾಟೆ ಮಾಡ್ಕೊಂಡಿದ್ದಾರೆ. ಆದರೆ ಒಬ್ಬ ಹುಡುಗನನ್ನ ಈ ಸಂದರ್ಭದಲ್ಲಿ ಹತ್ಯೆ ಮಾಡಲಾಗಿದೆ ಅನ್ನುವಂಥದ್ದೇ ಇಲ್ಲಿ ಭಯ ಹುಟ್ಟಿಸುವಂತಹ ವಿಚಾರ. ಮೊದಲೇ ಹೇಳಿದಾಗೆ ಇವರೆಲ್ಲರೂ ಕೂಡ SSLC ಹುಡುಗರು. ಶಾಲಾ ಕೊಠಡಿಯಲ್ಲೇ ಗಲಾಟೆ ಆಗಿದೆ ಒಂದಷ್ಟು ಹೊತ್ತು. ಆನಂತರದಲ್ಲಿ ಶಾಲಾ ಆವರಣದಲ್ಲೇ ಈ ರೀತಿಯಾಗಿ ಹತ್ಯೆ ಮಾಡಲಾಗಿದೆ ಹುಡುಗನನ್ನ ಅಂತ ಹೇಳಿ ತಿಳಿದು ಬಂದಿದೆ. ಚಾಕುವಿನಿಂದ ಇರಿದು ಹತ್ಯೆ ಮಾಡಲಾಗಿದೆ ಅಂತ ಹೇಳಿ ಲಭ್ಯ ಆಗಿರುವಂತಹ ಮಾಹಿತಿ. ಮೃತಪಟ್ಟಿರುವಂತಹ ಹುಡುಗನನ್ನ ಹರ್ಷ ಅಂತ ತಿಳಿದು ಬಂದಿದೆ. ಮೃತಪಟ್ಟಿರುವ ಹುಡುಗ SSLC ವಿದ್ಯಾರ್ಥಿ ಹರ್ಷ ಅಂತ ಹೇಳಿ ತಿಳಿದು ಬಂದಿದೆ. ಶಾಲಾ ವಾರ್ಷಿಕೋತ್ಸವ ಅಂತಂದ್ರೆ ಸಹಜವಾಗಿ ಒಂದಷ್ಟು ಖುಷಿಯಾಗಿರ್ತಾರೆ ಇಡೀ ಶಾಲೆಯಲ್ಲಿರುವಂತಹ ಸ್ಟಾಫ್, ಜೊತೆಗೆ ಅಲ್ಲಿರುವಂತಹ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ. ಆದರೆ ಇವತ್ತು ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಯ ಸರ್ಕಾರಿ ಶಾಲೆಯಲ್ಲಿ ಮಾತ್ರ ನಿಜಕ್ಕೂ ಕೂಡ ಆಗಬಾರ್ದು ಒಂದು ಘಟನೆ ಆಗಿ ಹೋಗಿದೆ. ಅದು ಕೂಡ ಶಾಲಾ ವಾರ್ಷಿಕೋತ್ಸವದ ಸಂದರ್ಭದಲ್ಲೇ ಈ ರೀತಿಯಾದಂತಹ ಘಟನೆ ನಡೆದಿರೋದು ಅಲ್ಲಿನ ಸ್ಟಾಫಿಗೂ ಕೂಡ ಎಲ್ಲೋ ಒಂದು ರೀತಿ ದಿಗ್ಭ್ರಮೆ ಹುಟ್ಟಿಸಿರುವಂತಹ ಒಂದು ಘಟನೆ ಇದು. ಯಾಕಂತಂದರೆ ತಮ್ಮ ಕಣ್ಮುಂದೆ ಓಡಾಡ್ಕೊಂಡಿದ್ದಂತಹ ಹುಡುಗ, ತಾವು ಪಾಠ ಹೇಳ್ಕೊಡ್ತಾ ಇದ್ದಂಥ ಹುಡುಗನಿಗೆ ಇವತ್ತು ಆತನಿಗೆ ಚಾಕುವಿನಿಂದ ಇರಿದು ಆತನನ್ನು ಮರ್ಡರ್ ಮಾಡಲಾಗಿದೆ. ನಾವಿಲ್ಲಿ ನೋಡ್ತಾ ಇರುವಂಥ ಈ ಫೋಟೋದಲ್ಲಿ ನೋಡ್ತಾ ಇರುವಂಥ ಹುಡುಗ ಏನಿದ್ದಾನೆ, ಈತನೇ ಹತ್ಯೆಗೀಡಾಗಿರುವಂಥ ಹುಡುಗ ಅಂತ ಹೇಳಿ ತಿಳಿದು ಬಂದಿದೆ. ಹರ್ಷ ಅನ್ನುವಂಥ ಹುಡುಗ ಈತ ಅಲ್ಲಿ SSLC ಓದ್ತಾ ಇದ್ದ ಅಂತ ಹೇಳಿ ತಿಳಿದು ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಬಹುಶಃ ಒಂದು ರೀತಿ ಯಾರಿಗೂ ಕೂಡ ಒಂದು ಅಂದಾಜು ಕೂಡ ಇರೋದಿಲ್ಲ, ಈ ರೀತಿಯಾಗಿ SSLC ಹುಡುಗರು ಗಲಾಟೆ ಮಾಡ್ಕೊಂಡು ಅದು ಕೂಡ ಹತ್ಯೆ ಮಾಡುವಂತ ಮಟ್ಟಕ್ಕೆ ಇಳಿದು ಬಿಡ್ತಾರ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ಚುಲ್ ಆಗಿ ಆಗಿರೋದು ಏನಲ್ಲಿ ಸುನಿಲ್? ಇವತ್ತು ಗಲಾಟೆಯ ನಂತರದಲ್ಲಿ ಹತ್ಯೆ, ಇದಕ್ಕೆ ಸಂಬಂಧಪಟ್ಟಂತೆ ಏನು ಡೀಟೇಲ್ಸ್ ಲಭ್ಯ ಆಗಿದೆ ಸುನಿಲ್? ಖಂಡಿತ ಮಾಲ್ಪೇಟ್, ಅಲ್ಲಿ ಇದ್ದವರಿಗೆ ಒಂದು ಶಾಲೆಯ ಸಿಬ್ಬಂದಿಗಳಾಗಬಹುದು, ಟೀಚರ್ಗೆ ಮತ್ತು ಮಕ್ಕಳಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಶಾಕ್ ಆದಿತ್ತು. 2:30 ಸುಮಾರಿಗೆ ಏನು ಇವತ್ತು ಶಾಲೆಯಲ್ಲಿ ಸ್ಕೂಲ್ ಡೇ ಇತ್ತು. ಆ ಹಿನ್ನೆಲೆಯಲ್ಲಿ
ಇನ್ನೆಲ್ಲ ಪ್ರಿಪರೇಷನ್ ಸಹ ನಡೀತಾ ಇತ್ತು. ಅದೇ ಸಮಯದಲ್ಲಿ ಏನು ಕೊಲೆ ಆಗಿರುವಂತಹ ಹರ್ಷ ಎಂದರೆ ವಿದ್ಯಾರ್ಥಿ SLC ಓದ್ತಿರೋ ಹರ್ಷ ಮತ್ತೆ ಅದೇ ಸಹಪಾಠಿ ಆಕಾಶ್ ಅನ್ನೋನಿಗೆ ಏನು ಒಂದು ಸಣ್ಣ ಮಟ್ಟದ ಗಲಾಟೆ ಸ್ಟಾರ್ಟ್ ಆಗುತ್ತೆ. ಸ್ಕೂಲ್ ಡೇ ವಿಚಾರವಾಗಿ ಗಲಾಟೆ ಸ್ಟಾರ್ಟ್ ಆಗುತ್ತೆ. ನಂತರದಲ್ಲಿ ಹುಡುಗರು 2 ಗುಂಪುಗಳು ನಡೆದ ಆಕಾಶ್ ಮತ್ತೆ ಏನು ಕೊಲೆ ಆಗಿರೋ ಹರ್ಷ ಗುಂಪುಗಳು, ಇಬ್ರು ಗುಂಪುಗಳು ನಡೆದ ಗಲಾಟೆ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ. ದೊಡ್ಡ ಮಟ್ಟದಲ್ಲಿ ಈಗೇನು ಕೊಲೆ ಆಗಿರೋ ಹರ್ಷ ಅಂತಾನೆ ಏನು ಏಕಾಏಕಿ ಅವನ ಮೇಲೆ ಸ್ವಲ್ಪ ಹಲ್ಲೆ ಮಾಡಕ್ ಮುಂದಾಗ್ತಾನೆ ಆಕಾಶ್ ಮೇಲೆ. ಅದರಿಂದ ಕೊಟ್ಟಂತ ಏನು ಆಕಾಶದಿಂದನೇ ಏಕಾಏಕಿ ಅವ್ನು ಬಳಿದಂತ ಒಂದು ಚಾಕುವಿಂದ ಚುಚ್ತಾನೆ. ನಂತರದಲ್ಲಿ ಹರ್ಷ ಅಲ್ಲೇ ಬೀಳ್ತಾನೆ. ನಂತರ ಅವನ ಆಸ್ಪತ್ರೆಗೆ ಸಹ ಕರ್ಕೊಂಡು ಹೋಗ್ತಾರೆ. ಆಸ್ಪತ್ರೆ ಸಾಗಿಸುವ ದಾರಿಯಲ್ಲಿ ಈಗಾಗಲೇ ಸಾವನ್ನಪ್ಪಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಪ್ರಕರಣ ಸಹ ದಾಖಲಿಸಿಕೊಂಡು ಏನು ಹಲ್ಲೆ ಮಾಡಿದಂತ ಏನು ಆರೋಪಿಯಿಂದನೇ ಅವನು ಸಹ ಈಗಾಗಲೇ ವಶಕ್ಕೆ ಪಡೆದು ಒಂದು ವಿಚಾರಣೆ ನಡೆಸ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗೇನ ಶಾಲೆಯಲ್ಲಿ ಅದ CCTV ಇದೆ ಅಂತ ಅದನ್ನು ಸಹ ಈಗ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ಹೇಮಂತ್ ನಿಂಬಾಳ್ಕರ್ ಸಹ ಹೋಗಿ ಈಗಾಗಲೇ ಒಂದು ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಒಟ್ಟಿನಲ್ಲಿ ಈಗಾಗಲೇ ಏನು ಮರಣೋತ್ತರ ಪರೀಕ್ಷೆಗೆ ಹರ್ಷನ ಒಂದು ಮೃತದೇಹವನ್ನು ಸಹ ರವಾನೆ ಮಾಡಲಾಗಿದೆ. ಹೆಚ್ಚಿನ ತನಿಖೆ ನಂತರ ಈಗ ಗೊತ್ತಾಗಬೇಕಾದ ಏನಕ್ಕೋಸ್ಕರ ನಡೀತು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಟಿವಿನಲ್ಲಿ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು. ಆ ಘಟನೆ ನಡೆದಂತ ಸ್ಥಳದಲ್ಲಿದ್ದಂತ ಏನು ಒಂದು ಗುಂಪಿನ ಆಕಾಶ್ ಎಂದರೆ ಆಕಾಶ್ ಮತ್ತೆ ಅವನ ಸ್ನೇಹಿತರು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅಂತ ಹೇಳಿ. ಆ ಘಟನೆಯಲ್ಲಿ ಏನು ಆಕಾಶ್ ಮತ್ತೆ ಒಂದ್ 2-3 ಜನಕ್ಕೆ ಒಂದು ಸಣ್ಣ ಪುಟ್ಟ ಹಲ್ಲೆ ಮಾಡಿದಾನೆ. ಆ ಹಲ್ಲೆ ಅವ್ರನ್ನು ಸಹ ಈಗಾಗಲೇ ಖಾಸಗಿ ಯಲಹಂಕ ಹಾಸ್ಪಿಟಲ್ ಸಹ ದಾಖಲಿಸ್ತಾರೆ ಅಂತ ಈಗಾಗಲೇ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು. ಓಕೆ ಓಕೆ ಅಂದ್ರೆ ಸುನಿಲ್, ಈಗ ಆ 2 ಗುಂಪಲ್ಲಿದ್ದಂಥವ್ರು ಆ ಶಾಲೆ ವಿದ್ಯಾರ್ಥಿಗಳೇನಾ ಅಥವಾ ಈಗ ಹೊರಗಡೆಯಿಂದ ಯಾರಾದ್ರೂ ಬಂದು ಇವ್ರಿಗೆ ಪ್ರಚೋದನೆ ಕೊಟ್ಟಿದ್ದಾಗಿರ್ಬೋದು ಅಥವಾ ಅವರು ಏನಾದ್ರು ಗಲಾಟೆಯಲ್ಲಿ ಭಾಗಿಯಾಗಿ ಈ ರೀತಿ ಕೃತ್ಯ ಆಗಿರೋದಾ ಏನು ಅಂತ ಹೇಳಿ ಎಲ್ಲ ಅದೇ ಸ್ಕೂಲ್ನ ಸ್ಟೂಡೆಂಟ್ಸ್ ಸುನಿಲ್? ಈಗಾಗಲೇ ಏನು ಮತ್ತೆ ಪ್ರಾಥಮಿಕ ಒಂದು ಇನ್ವೆಸ್ಟಿಗೇಷನ್ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಏನು ಎಲ್ಲ ಅವ್ರ ಆಕಾಶ್ ಮತ್ತೆ ಹರ್ಷ ಮತ್ತೆ ಅವನ ಗುಂಪಿನವರು ಏನಿದ್ದಾರೆ ಅವರೆಲ್ಲ ಅದೇ ಶಾಲೆಯ ಒಂದು SLC ತರಗತಿಯಲ್ಲಿ ಓದ್ತಾ ಇರ್ತಾರೆ. ಇತ್ತೀಚೆಗೆ ಅವ್ರ ನಡುವೆ ಗಲಾಟೆಗಳು ನಡೀತಾ ಇರ್ತಾರೆ ಅಂತ ಈಗಾಗಲೇ ಪೊಲೀಸ್ ಮೂಲಗಳಿಂದ ಏನು ಟಿವಿನಿಗೆ ಒಂದು ಮಾಹಿತಿ ಲಭ್ಯವಾಗಿತ್ತು. ಪ್ರಾಥಮಿಕ ತನಿಖೆಯಲ್ಲಿ ಈಗಾಗಲೇ ಅದಕ್ಕೆ ಸಂಬಂಧ ನಾನು ಆಗ್ಲೇ ಹೇಳ್ದಂಗೆ ಅಲ್ಲಿದ್ದ CCTV ಏನಾದ್ರು ಇದೆಯಾ ಅಂತ ಹೇಳಿ ಅದನ್ನು ಸಹ ಒಂದು ಪರಿಶೀಲನೆ ನಡೆಸಿ ಯಾರ್ಯಾರಿದ್ರು ಆ ಒಂದು ಘಟನೆ ನಡೆಯೋ ಸಮಯದಲ್ಲಿ ಯಾರ್ಯಾರಿದ್ರು ಸಮಯದಲ್ಲಿ ಅಂತೇಳಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ 4-5 ಜನ ಹುಡುಗರನ್ನ ಆಕಾಶ ಸೇರಿದಂತೆ 4-5 ಜನ ಹುಡುಗರು ಸಹ ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ವಿಚಾರಣೆ ಸಹ ನಡೆಸ್ತಾ ಇದ್ದಾರೆ. ಈಗಾಗಲೇ ಏನು ಅವ್ರ ಪೋಷಕರು ಸಹ ಈಗಾಗಲೇ ಅವ್ರ ಪೋಷಕರು ಸಹ ಒಂದು ಕರೆಸ್ಬಿಟ್ಟು ವಿಚಾರಣೆ ನಡೆಸಿದ್ರು. ಮತ್ತೆ ಅಲ್ಲಿನ ಶಾಲೆಯ ಸಿಬ್ಬಂದಿಗಳು ಮತ್ತೆ ಟೀಚರ್ಸ್ ಏನಿದ್ದಾರೆ ಪ್ರಿನ್ಸಿಪಲ್ ಅವ್ರನ್ನು ಸಹ ಒಂದು ವಿಚಾರಣೆಗೆ ಒಳಪಡಿಸಿರುವಂತದ್ದು ಎಷ್ಟೊತ್ತಿಗೆ ಆಯ್ತು, ಈ ಹಿಂದೆ ಏನಾದ್ರು ಈ ಗಲಾಟೆ ನಡೀತಾ ಇತ್ತಾ ಏನು ಅಂತೇಳಿ ಸಂಪೂರ್ಣವಾಗಿ ಪೊಲೀಸರು ವಿಶೇಷವಾದ ಒಂದು ತಂಡ ರಚನೆ ಮಾಡಿಕೊಂಡು, ಯಾಕಂದ್ರೆ ಇದು ಬೆಂಗಳೂರೇ ಒಂದು ಬೆಚ್ಚಿ ಬಿಡಿಸೋದು ಒಂದು ಕೊಲೆ ಆಗಿದೆ. ಯಾಕಂದ್ರೆ SLC ಹುಡುಗರು ಈ ತರ ಒಂದು ಕೃತ್ಯ ಎಸಗ್ತಾರ ಅಂತ ಹೇಳಿ ಯಾರು ಸಹ ಊಹೆ ಮಾಡಿರಕ್ಕಾಗಲ್ಲ. ಆ ಹಿನ್ನೆಲೆಯಲ್ಲಿ ಈ ತರ ಒಂದು ಘಟನೆ ನಡೆದಿರೋದು. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗಾಗಲೇ ನಾನು ಆಗ್ಲೇ ಹೇಳ್ದಂಗೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ಹೇಮಂತ್ ನಿಂಬಾಳ್ಕರ್ ಖುದ್ದು ಒಂದು ಆ ಶಾಲೆಗೆ ಭೇಟಿ ನೀಡಿ ಸಂಪೂರ್ಣವಾಗಿ ಒಂದು ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಓಕೆ ಓಕೆ ಸುನಿಲ್, ಅಂದ್ರೆ ಈಗ ಚಾಕುವಿನಿಂದ ಇರಿದು ಈ ಮಟ್ಟಕ್ಕಲ್ಲಿ ಹಲ್ಲೆಯಾಗಿ ಆ ನಂತರದಲ್ಲಿ ಆತ ಕೊಲೆ ಆಗಿದ್ದಾನಂದ್ರೆ ಸಹಜವಾಗಿ ದೊಡ್ಡ ಗಲಾಟೆನೇ ಆಗಿರುತ್ತೆ. ಆ ಗಲಾಟೆ ನಡೀತಾ ಇದ್ದಂಥ ಸಂದರ್ಭ, ಈ ಗುಂಪುಗಳು 2 ಹೊಡೆದಾಡ್ಕೊಳ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಸ್ಕೂಲ್ನ ಸ್ಟಾಫ್ ಯಾರು ಇವ್ರ ಕಡೆ ಗಮನನೇ ಕೊಟ್ಟಿಲ್ವಂತ ಏನಾಗಿದ್ದು ಅಂತ ಹೇಳಿ ಸುನಿಲ್? ಅಥವಾ ಶಾಲಾ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಅವ್ರು ಬಿಸಿ ಇದ್ರು, ಏನೋ ಹುಡುಗರು ಗಲಾಟೆ ಅಂತೇಳಿ ನಿರ್ಲಕ್ಷ್ಯ ಮಾಡ್ಬಿಟ್ರ, ಏನಾಗಿರೋದು ಸುನಿಲ್? ಇದೇನಾದ್ರು ತಿಳಿದು ಬಂತ ಸುನಿಲ್? ಈ ಒಂದು ಇನ್ಸಿಡೆಂಟ್ ಆಗಿರೋದು ಮಾತ್ರ 2-3 ಗಂಟೆ ಸಮಯದಲ್ಲಿ ಏನಂದ್ರೆ ಇವತ್ತು ಸ್ಕೂಲ್ ಡೇ ಇರುವ ಹಿನ್ನೆಲೆ ಸಂಪೂರ್ಣವಾಗಿ ಶಾಲೆಯ ಟೀಚರ್ಗಳು ಮತ್ತೆ ಯಾರು ಗೆಸ್ಟ್ ಗಳು ಬರ್ತಾರೆ ಅನ್ನೋ ಉದ್ದೇಶ ಆ ಕಡೆ ಆಗಿರೋದು ಈಗಾಗಲೇ ಒಂದು ಪೊಲೀಸ್ ಮೂಲದಿಂದ ಮಾಹಿತಿ ಲಭ್ಯವಾಗಿದ್ದು ಆ ಸಂದರ್ಭದಲ್ಲಿ ಹುಡುಗರೇನು ಈ ಒಂದು ಪ್ರಿಪರೇಷನ್ ಏನಿದೆ ಸ್ಕೂಲ್ ಡೇ ಪ್ರಿಪರೇಷನ್ ಏನಿದೆ ಅದೇ ಪ್ರಿಪರೇಷನ್ ಅಲ್ಲಿ ಬಿಸಿ ಆಗಿದ್ರು. ಆ ಟೈಮಲ್ಲಿ ಗಲಾಟೆ ಸ್ಟಾರ್ಟ್ ಆಗಿದೆ. ನಂತರದಲ್ಲಿ ಆ ಕಡೆ ಗಮನ ಕೊಡಕ್ಕಾಗಿಲ್ಲ, ಒಂದು ಕೊಲೆ ನಡೆದು ಹೋಗಿದೆ. ಆ ನಂತರದಲ್ಲಿ ನಾವು ತಕ್ಷಣ ಅಲ್ಲಿನ ವಿದ್ಯಾರ್ಥಿಗಳು ಅಲ್ಲಿನ ಟೀಚರ್ಗೆ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ. ನಂತರದಲ್ಲಿ ಅವನು ಬಂದು ಹರ್ಷನ್ ಕೊಲೆ ಆದ ಹರ್ಷ ಏನ ಅವನ ಹಾಸ್ಪಿಟಲ್ ಸಾಗಿಸೋ ದಾರಿಯಲ್ಲಿ ಮೃತಪಟ್ಟಿರೋದು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ನಾನು ಆಗ್ಲೇ ಹೇಳಿದಂಗೆ ಅವ್ರನ್ನೂ ಸಹ ಕರೆಸಿ ಏನು ಅಲ್ಲಿನ ಬಂದಿದ್ದಂತ ಏನು ವಿದ್ಯಾರ್ಥಿಗಳೆಂದರೆ ಮತ್ತೆ ಅವನಿಗೆ ಅವರ ಪೇರೆಂಟ್ಸ್ ಎಂದರೆ ಮತ್ತೆ ಟೀಚರ್ಸ್ ಏನು ಸಂಪೂರ್ಣವಾಗಿ ಅವ್ರನ್ನ ಈಗಾಗಲೇ ಒಂದು 1 by 1 ವಿಚಾರಣೆ ಸಹ ನಡೆಸ್ತಾ ಇರುವಂತದ್ದು ಪೊಲೀಸರು. ಓಕೆ ಓಕೆ, ಅಂದ್ರೆ ಈ ಹುಡುಗನಿಗೆ ಮಾತ್ರನಾ ಅಥವಾ ಬೇರೆ ಯಾರ ಮೇಲೆ ಆದ್ರೂ ಈ ಸಂದರ್ಭದಲ್ಲಿ ಬಲವಾಗಿ ಹೊಡೆತ ಬಿದ್ದಿರೋದು, ಏನಾದ್ರು ಇರ್ದಿರೋದು ಇರತ್ತಿದೇನಾದ್ರು ಆಗಿದ್ಯಾ ಸುನಿಲ್? ಈ ಒಂದು ಘಟನೆ ಆದ ಸಂದರ್ಭದಲ್ಲಿ ಏಕಾಏಕಿ ಆರೋಪಿ ಆಕಾಶ ಎಂದ್ರೆ ಅವನು ಮೊದಲನೇದಾಗಿ ಏನ್ ಟಾರ್ಗೆಟ್ ಏನಾಗಿರುತ್ತೆ ಹರ್ಷನ್ ಮೇಲೆ ಟಾರ್ಗೆಟ್ ಮಾಡ್ತಾನೆ. ಹರ್ಷನ್ ಮೇಲೆ ತಕ್ಷಣ ಏನು ಚಾಕುವಿಂದ ಇರಿತಾನೆ. ಇರಿದ ನಂತರದಲ್ಲಿ ಆ ಹುಡುಗರು ಮತ್ತೆ ಅಲ್ಲಿ ನೀವು ಆಕಾಶನ ಹಿಡ್ಕೊಳಕ್ ಹೋಗ್ತಾರೆ. ಹೋದಂತ ಸಂದರ್ಭದಲ್ಲಿ ಅವರಿಗೂ ಸಹ ಒಂದು ಚಾಕುವಿನಲ್ಲಿ ಒಂದು ಸ್ಟಾಪ್ ಮಾಡಿದಾನೆ, ಹಲ್ಲೆ ಮಾಡಿಸಿದಾನೆ ಅಂತ ಹೇಳಿ ಈಗಾಗಲೇ ಏನು ಪೊಲೀಸ್ ಒಂದು ಮಾಹಿತಿ ಸಹ ಲಭ್ಯವಾಗಿರುವಂತ. ಅದಕ್ಕೆ ಸಂಬಂಧಪಟ್ಟಂತೆ 4 ಜನ ಹುಡುಗರು ಈಗಾಗಲೇ ಒಂದು ಪ್ರಾಥಮಿಕ ಇನ್ವೆಸ್ಟಿಗೇಷನ್ 4 ಜನ ಹುಡುಗರನ್ನ ಒಂದು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅವರು ಒಂದು ಯಲಹಂಕ ಒಂದು ಖಾಸಗಿ ಆಸ್ಪತ್ರೆ ಚಿಕಿತ್ಸೆ ಪಡೆದ ಸಣ್ಣ ಪುಟ್ಟ ಗಾಯಗಳಾಗಿದೆ ಅಂತ ಹೇಳಿ ಈಗಾಗಲೇ ಒಂದು ಆಸ್ಪತ್ರೆ ಮೂಲದಿಂದ ಟಿವಿ9ಗೆ ಮಾಹಿತಿ ಲಭ್ಯವಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಪೊಲೀಸರು ಸಹ ಒಂದು ಅವರ ಪೋಷಕರ ಜೊತೆ ಹಲ್ಲೆಗೊಳಗಾದ ವಿದ್ಯಾರ್ಥಿಗಳೆಂದರೆ ಅವರ ಪೋಷಕರ ಜೊತೆ ಹೋಗಿ ಅವರ ಒಂದು ಯೋಗಕ್ಷೇಮ ವಿಚಾರಿಸ್ತಾ ಇದ್ದಾರೆ, ಒಂದು ತನಿಖೆ ಸಹ ನಡೆಸ್ತಾ ಇದ್ದಾರೆ. ಮತ್ತೆ ಓಕೆ ಸುನಿಲ್, ಇಷ್ಟೆಲ್ಲ ಆದ್ಮೇಲೆ ಪಾಪ ಹುಡುಗರು ಕೂಡ ಖುಷಿಯಿಂದಾನೇ ಇರ್ತಾರೆ. ಇವತ್ತು ಏನು ವಾರ್ಷಿಕೋತ್ಸವ ದಿನ ಅನ್ನುವಂತಹ ಹಿನ್ನೆಲೆಯಲ್ಲಿ ಅವರು ಬೇರೆ ಬೇರೆ ರೀತಿ ಚಟುವಟಿಕೆಗಳು ಸಂಜೆ ಭಾಗವಹಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಪಾಪ ಬಹಳ ಪ್ರಿಪರೇಷನ್ ಅಲ್ಲೂ ಕೂಡ ಇದ್ರು ಅನ್ಸುತ್ತೆ.
ಇದೊಂದು ಗಲಾಟೆ ಆದ ನಂತರದಲ್ಲಿ ಇದೊಂದು ಮರ್ಡರ್ ಆಗಿದೆ, ತಮ್ಮ ಸಹಪಾಠಿ ಈಗಿಲ್ಲ ಅನ್ನುವಂಥ ವಿಚಾರ ಗೊತ್ತಾದ ನಂತರದಲ್ಲಿ ಸ್ಕೂಲ್ನ ವಾತಾವರಣ ಹೇಗಿದೆ ಸುನಿಲ್? ಸಹಜವಾಗಿ ಹುಡುಗರು ಕೂಡ ಭಯ ಬಿದ್ದಿದ್ದಾರೆ ಅನ್ಸುತ್ತೆ. ಖಂಡಿತ ಇವತ್ತಿನ ಒಂದು ಏನು ಸ್ಕೂಲ್ ಡೇ ಇತ್ತು, ಅಲ್ಲಿ ಯಾವುದೇ ರೀತಿಯ ಹುಡುಗರಿಗೆ ಈ ತರ ಒಂದು ಒಂದು ಕೊಲೆ ನಡೆಯುತ್ತೆ ಅಂತ ಒಂದು ಊಹೆ ಸಹ ಮಾಡಿರಲ್ಲ. ಎಲ್ಲರೂ ಒಂದು ಖುಷಿಯಲ್ಲಿ ಮುಳುಗಿದ್ರು. ಇವತ್ತೇನು ಸ್ಕೂಲ್ ಡೇ ಇದೆ, ಡ್ಯಾನ್ಸ್ ಇದೆ ಅಂತ ಆ ಒಂದು ಕಾರ್ಯಕ್ರಮದ ಒಂದು ಪಟ್ಟಿ ಮತ್ತೆ ಏನೇನ್ ಕಾರ್ಯಕ್ರಮ ನಡೆಸಬೇಕು ಅಂತ ಅದ್ರಲ್ಲಿ ಬಿಸಿ ಆಗಿದ್ರು. ಆ ಟೈಮಲ್ಲಿ ಈ ಒಂದು ಕೊಲೆ ನಡೆದಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇನು ಪೊಲೀಸರು ಭೇಟಿ ನೀಡಿದ್ರು. ಮತ್ತೆ ಏನು ಅಲ್ಲಿನ ಅದೇ ಸ್ಕೂಲ್ನ ಹುಡುಗರು ಈ ಒಂದು ಕೃತ್ಯ ಎಸಗಿರೋ ಹಿನ್ನೆಲೆಯಲ್ಲಿ ಏನು ಅವರ ಪೇರೆಂಟ್ಸ್ ಗಳೇನಾದ್ರು ಬಂದು ಸ್ಕೂಲ್ ನಲ್ಲಿ ಗಲಾಟೆ ಮಾಡ್ತಾರೆ ಅಂತ ಹೇಳಿ ಆ ಉದ್ದೇಶದಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ಸಹ ಮಾಡಿರುವಂತದ್ದು. ಸ್ಕೂಲ್ ನ ಮುಂಭಾಗದಲ್ಲಿ ಏನು ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಿದ್ರೆ, ಯಾಕಂದ್ರೆ ಈ ಒಂದು 2:30-3 ಗಂಟೆ ಸಮಯದಲ್ಲಿ ಸ್ಟಾರ್ಟ್ ಈ ಒಂದು ಕೊಲೆ ನಡೆದಿರುವಂತ ಅಷ್ಟರೊಳಗಡೆ ಏನು ಸ್ಕೂಲ್ ಡೇಗೆ ಸಂಪೂರ್ಣವಾಗಿ ಎಲ್ಲ ಒಂದು ಪೋಷಕರು ಬಂದು ಸೇರ್ತಾ ಇದ್ರು. ಆ ಟೈಮಲ್ಲಿ ಈ ಕೊಲೆ ಆಗಿರುವ ಹಿನ್ನೆಲೆಯಲ್ಲಿ ಗಲಾಟೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಏನು ಮತ್ತೆ ಪೊಲೀಸರು ಸಹ ಬಂದೋಬಸ್ತ್ ಮಾಡಿದರೆ. ಈಗ ಬಂದ ಮಾಹಿತಿ ಪ್ರಕಾರ ಅಂತಂದ್ರೆ ಸಣ್ಣ ಪುಟ್ಟ ಕ್ಲಾಶಸ್ ಅಲ್ಲಿ ಆಯ್ತು. ಅದಕ್ಕೆ ಪೊಲೀಸರು ಮತ್ತೆ ಏನು ಶಾಲಾ ಸಿಬ್ಬಂದಿ ಮತ್ತೆ ಅಲ್ಲಿನ ಟೀಚರ್ಸ್ ಗಳು ಯಾವುದೇ ರೀತಿಯಾದ ಒಂದು ಅವಕಾಶ ಕೊಡ್ಲಿಲ್ಲ. ತಕ್ಷಣ ಪೊಲೀಸರಿಗೆ ಒಂದು ಮಾಹಿತಿ ನೀಡಿ ಪೊಲೀಸರು ಸಹ ಬಂದು ಈಗಾಗಲೇ ಬಂದೋಬಸ್ತ್ ಮಾಡಿದ್ದಾರೆ ಅಂತೇಳಿ ಒಂದು ಮಾಹಿತಿ ಲಭ್ಯವಾಗಿದ್ದು. ಓಕೆ, ಥ್ಯಾಂಕ್ ಯು ಸುನಿಲ್.